ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೆಲ್ರಿಗೂ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲ ನೋಡಿ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಹೌದು, ಇವಾಗಿನ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಹೆಲ್ತ್ ಇಶ್ಯೂಸ್ನ ಫೇಸ್ ಮಾಡ್ತಾರೆ ಹೆಣ್ಮಕ್ಳು. 99% ಜನ ಇದನ್ನು ಫೇಸ್ ಮಾಡ್ತಾರೆ, 1% ಅಷ್ಟೇ ಜನ ಇದು ತುಂಬ ಆರೋಗ್ಯವಾಗಿರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಅಮ್ಮ ಹೇಳೋದನ್ನ ಕೇಳಿರಿ, ನಮ್ಗೆ ಈ ಥರ ಎಲ್ಲ ಸಮಸ್ಯೆನೇ ಇರಲಿಲ್ಲ ಅಂತೇಳಿ. ನಾನೇನಾದರೂ ಜಾಸ್ತಿ ಇದು ಮಾಡಿದಾಗ ಅಮ್ಮ ಹೇಳ್ತಾ ಇರ್ತಾರೆ ನಮಗೆಲ್ಲ ಹಿಂಗಾಗೇ ಇಲ್ಲ, ನಮ್ಗೆ ಹಿಂಗಾಗಲಿಲ್ಲ ಅಂತ ಹೇಳಿ. ಅದೇನೋ ಗೊತ್ತಿಲ್ಲ, ಅವ್ರಿಗೆ ಚೆನ್ನಾಗಿದ್ರು, ನಮ್ಮ ಕೈಲಿ ಆಗ್ತಾನೆ ಇಲ್ಲ. ಅದು ಒಂದು ರೀಸನ್ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ ಇವಾಗಿರೋ ಪೊಲ್ಯೂಷನ್ನು, ನಾವು ತಿನ್ನೋ ಫುಡ್ಡು, ಪ್ರತಿಯೊಂದು ಕೂಡ ಮ್ಯಾಟರ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಸೊ ನಮ್ಮ ಲೈಫ್ ಸ್ಟೈಲಿಗೆ ನಾವು ಅಡ್ಜಸ್ಟ್ ಆಗಲೇಬೇಕಾಗತ್ತೆ. ಇವಾಗ ನಾವು ಪ್ರೆಗ್ನೆನ್ಸಿ ಟೈಮ್ ಸ್ಟಾರ್ಟ್ ಆಗ್ತಿದ್ದಂಗೆ ನಮಗೆ ವಾಮಿಟ್ ಶುರುವಾಗುತ್ತೆ, ವಾಮಿಟಿಂದ ಗ್ಯಾಸ್ಟ್ರಿಕ್ ಶುರುವಾಗುತ್ತೆ. ವಾಮಿಟ್ ಮಾಡಿ ಮಾಡಿ ಹೊಟ್ಟೆ ಖಾಲಿ ಇರುತ್ತೆ. ಖಾಲಿ ಇರುವಾಗ ಡೈಜೆಷನ್ ಸಿಸ್ಟಮ್ ಸ್ಟಾಪ್ ಆಗುತ್ತೆ. ಆವಾಗ ಖಂಡಿತವಾಗ್ಲೂ ಮೋಷನ್ ಪ್ರಾಬ್ಲಮ್ ಶುರುವಾಗ್ತಾ ಬರುತ್ತೆ. ಸೊ ಅದು ತುಂಬಾ ಒಂದು ದೊಡ್ಡ ಸಮಸ್ಯೆ ಕಾಡುತ್ತೆ ಇವಾಗ ಪ್ರೆಗ್ನೆಂಟ್ ಲೇಡಿಗಳಿಗೆ. ಎಷ್ಟು ಇದಾಗುತ್ತೆ ಅಂತ ಹೇಳಿದ್ರೆ, ಮೋಷನ್ಗೆ ಹೋಗಿಲ್ಲ ಅಂತ ಹೇಳಿದಾಗ ಅವ್ರಿಗೆ ಹೊಟ್ಟೆ ನೋವು ಬರುತ್ತೆ. ಆ ಹೊಟ್ಟೆ ನೋವಿಂದ ಏನು ಕೆಲಸ ಮಾಡೋಕ್ಕೂ ಇಷ್ಟ ಆಗಲ್ಲ. ಮತ್ತು ಅವ್ರಿಗೆ ಭಯ ಶುರುವಾಗ್ಬಿಡುತ್ತೆ, ಏನಕ್ಕೆ ಹೊಟ್ಟೆ ನೋವು ಬರ್ತಾ ಇದೆ. ಕೆಲವೊಂದು ರೀಸನ್ಗೂ, ಬೇರೆ ರೀಸನ್ಗಳು ಹೊಟ್ಟೆ ನೋವು ಬರುತ್ತೆ. ಬಟ್ ಕೆಲವೊಂದು ಸಲ ಈ ರೀತಿ ರೀಸನ್ಗೂ ನಮಗೆ ಹೊಟ್ಟೆ ನೋವು ಬರುತ್ತೆ. ಅದನ್ನೆಲ್ಲ ತಿಳ್ಕೊಬೇಕು. ಇಲ್ಲಾಂದರೆ ಸ್ವಲ್ಪ ಮನೇಲಿ ಆವಾಗಿನ ಕಾಲದಲ್ಲೆಲ್ಲ ದೊಡ್ಡವ್ರು ಇರ್ತಿದ್ರು, ಅವರು ಹೇಳ್ತಿದ್ರು. ಬಟ್ ಇವಾಗ ಎಷ್ಟೊಂದು ಜನ ಬೆಂಗಳೂರಿಗೆ ಬಂದು ಜೀವನ ಮಾಡ್ತಿರ್ತೀವಿ ಕೆಲಸಕ್ಕೋಸ್ಕರ. ಅಲ್ಲಿಂದ ಊರು ಬಿಟ್ಟು ಬಂದು ಒಬ್ಬೊಬ್ಬರೇ ಇರ್ತೀವಿ, ಯಾರೂ ಇರಲ್ಲ. ಸೊ ನಮ್ಮ ಹೆಲ್ತ್ನ ನಾವೇ ನೋಡ್ಕೋಬೇಕಾಗತ್ತೆ. ಆ ಟೈಮಲ್ಲಿ ಏನೂ ಮಾಡೋಕ್ಕಾಗಲ್ಲ, ನಮ್ಮ ಕೇರ್ನ ನಾವೇ ಮಾಡ್ಕೋಬೇಕಾಗತ್ತೆ. ಸೊ ಇದು ಕಾಮನ್ನು. ಪ್ರೆಗ್ನೆನ್ಸಿ ಸ್ಟಾರ್ಟ್ ಆದ ತಕ್ಷಣವೇ ವಾಮಿಟ್, ಕೆಲವ್ರಿಗೆ ವಾಮಿಟ್ ಇರುತ್ತೆ, ಕೆಲವ್ರಿಗೆ ಇರಲ್ಲ. ಸೊ ವಾಮಿಟ್ ಜಾಸ್ತಿ ಆಗ್ತಿದ್ದಂಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ. ಸೊ ಆವಾಗ ನಮಗೆ ಊಟ ತಿನ್ನೋಕ್ಕಾಗಲ್ಲ ಸರಿಯಾಗಿ. ಸೊ ಆವಾಗ ಆಬ್ವಿಯಸ್ಲಿ ಮೋಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೇ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಮೋಷನ್ ಪ್ರಾಬ್ಲಮ್ಗೆ ಒಂದು ಬೆಸ್ಟ್ ಸೊಲ್ಯೂಷನ್ ನಾನು ಹೇಳ್ಕೊಡ್ತೀನಿ. ಕೆಲವು ಸಲ ನಾವು ಹಾಸ್ಪಿಟಲ್ಗೂ ಹೋಗ್ತೀವಿ. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಸು ಅಷ್ಟೇ ಇವಾಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಮಗೆ ಹೆವಿ ಡೋಸೇಜ್ ಇರೋವಂತಹ ಟ್ಯಾಬ್ಲೆಟ್ ಇರ್ಬೋದು, ಮೆಡಿಸನ್ ಇರ್ಬೋದು, ಇದನ್ನು ಯಾವುದನ್ನು ಕೂಡ ಪ್ರಿಪೇರ್ ಮಾಡಲ್ಲ. ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇನ್ನೊಂದು ಜೀವ ಬೆಳೀತಾ ಇರುತ್ತೆ. ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಹೇಳಿ ಹೆವಿ ಡೋಸೇಜ್ ಇರೋವಂತಹ ಮೆಡಿಸನ್ನ ಪ್ರೆಗ್ನೆಂಟ್ ಲೇಡೀಸ್ಗೆ ಕೊಡಲ್ಲ. ಸೊ ಹಾಗಾಗಿ ನನಗೂ ಕೂಡ ಇದೇ ಪ್ರಾಬ್ಲಮ್ ಆಗಿದೆ. ಇವಾಗ ಪ್ರೆಸೆಂಟ್ ನನಗೆ 4 ಮಂತ್ ಕಂಪ್ಲೀಟ್ ಆಗಿದೆ. ಬಟ್ ನನಗೆ ಸ್ಟಾರ್ಟಿಂಗಿಂದ 4 ಮಂತ್ಸ್ವರೆಗೂ ತುಂಬಾ ಹೆಲ್ತ್ ಇಶ್ಯೂಸ್ ಆಯಿತು. ಇದು ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿ. ನನ್ನ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ, ಒಂದು ಚಿಕ್ಕ ಸಮಸ್ಯೆನೂ ಕೂಡ ಇರಲಿಲ್ಲ, ಆರಾಮಾಗಿದ್ದೆ. ಬಟ್ ಈ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ತುಂಬಾ ಪ್ರಾಬ್ಲಮ್ನ ಫೇಸ್ ಮಾಡ್ತಾಯಿದ್ದೀನಿ. ಎಷ್ಟು ಅಂತ ಹೇಳಿದ್ರೆ ನನಗೆ ನಿಜವಾಗ್ಲೂ ಅಷ್ಟು ಬೇಜಾರಾಗೋಯಿತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ನೇಚರ್ ರೂಲ್ಸು. ಕೆಲವೊಂದು ಸಲ ಹಂಗಾಗುತ್ತೆ ಕೆಲವೊಂದು ಪ್ರೆಗ್ನೆನ್ಸಿಯಲ್ಲಿ ಅಂತ ಅಮ್ಮ ಹೇಳಿದರು. ಸೊ ಅದು ತುಂಬ ಜನ ಹೇಳಿರೋದನ್ನು ಕೇಳಿದ್ದೀನಿ, ಒಂದೊಂದು ಪ್ರೆಗ್ನೆನ್ಸಿಯಲ್ಲಿ ಈ ಥರ ಆಗುತ್ತೆ ಅಂತೇಳಿ. ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಯಿತು. ಅದರಲ್ಲಿ ನನಗೆ ತುಂಬ ಪ್ರಾಬ್ಲಮ್ ಆಗಿದೆ ಅಂದರೆ ವಾಮಿಟಿಂಗು, ಗ್ಯಾಸ್ಟ್ರಿಕ್ಕು ಮತ್ತು ಮೋಷನ್ ಪ್ರಾಬ್ಲಮ್. ಸೊ ಈ ಮೋಷನ್ ಪ್ರಾಬ್ಲಮ್ಗೆ ಬೆಸ್ಟ್ ಸೊಲ್ಯೂಷನ್ನ ನಾನು ಇವತ್ತು ನಿಮಗೆ ಒಂದು ರೆಮಿಡಿನ ಮಾಡಿ ತೋರಿಸ್ತೀನಿ. ಜೊತೆಗೆ ನೀವು ಈ ರೀತಿ ಮೋಷನ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದಾಗ ಆದಷ್ಟು ಸಾಫ್ಟ್ ಫುಡ್ಡನ್ನು ತೊಗೊಳೋದಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ಖಾರ ಮತ್ತು ಹುಳಿ ಆ ಥರದ್ದೆಲ್ಲ ಕಡಿಮೆ ಮಾಡ್ತಾ ಬನ್ನಿ. ಮತ್ತು ಗಟ್ಟಿಯಾಗಿರೋವಂಥ ಆಹಾರಗಳನ್ನ ತಿನ್ನೋದನ್ನ ಕಡಿಮೆ ಮಾಡಿ. ಅಂದರೆ ತುಂಬ ಗಟ್ಟಿಯಾಗಿ ಮುದ್ದೆ ಮಾಡಿ ತಿನ್ನಬೇಡಿ, ಅದ್ರ ಬದಲು ಅಂಬ್ಲಿ ಮತ್ತು ತುಂಬ ಸಾಫ್ಟಾಗಿ ಮಾಡ್ಕೊಂಡೋದಕ್ಕೆ ಕುಡಿಯೋದಕ್ಕೆ ಟ್ರೈ ಮಾಡಿ. ಮತ್ತು ತುಂಬ ಜಾಸ್ತಿ ಇಡ್ಲಿ, ದೋಸೆ, ಚಿತ್ರಾನ್ನ, ಪುಳಿಯೋಗರೆ ಇದನ್ನೆಲ್ಲ ಜಾಸ್ತಿ ತಿನ್ನೋದಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿದ್ದೀರಾ, ಏನು ಪ್ರಾಬ್ಲಮ್ ಇಲ್ಲ, ನಮಗೆ ನಾವು ಆರಾಮಾಗಿದ್ದೀವಿ ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ತೊಗೊಬೋದು. ಆದರೆ ನಿಮ್ಗೆ ಈ ಥರ ಪ್ರಾಬ್ಲಮ್ ಇದ್ದಾಗ ದೋಸೆ, ಇಡ್ಲಿ ಇದೆಲ್ಲ ತುಂಬ ಗ್ಯಾಸ್ಟ್ರಿಕ್ನ ಕ್ರಿಯೇಟ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನೀವು ಆದಷ್ಟು ಅದನ್ನು ಕಡಿಮೆ ಮಾಡ್ತಾ ಬಂದರೆ ನಿಮಗೂ ಒಳ್ಳೆಯದು. ಬೇರೆ ಫುಡ್ ತುಂಬಾ ಇದೆ, ಅದನ್ನು ತೊಗೊಳ್ಳಿ. ಮತ್ತು ಎಳನೀರನ್ನು ಜಾಸ್ತಿ ತೊಗೊಳ್ಳಿ. ಎಳನೀರನ್ನು ಕುಡಿಯೋದ್ರಿಂದ ಮಗು ಸ್ಕಿನ್ ತೆಳುವಾಗುತ್ತೆ, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಏನೂ ಇಲ್ಲ, ನಾನಂತೂ ದಿನಕ್ಕೆ ಒಂದಾದರೂ ತೊಗೋತೀನಿ, ಇಲ್ಲ ನನ್ನ ಕೈಲಿ ಆಗೋದೇ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ ಗ್ಯಾಸ್ಟ್ರಿಕ್ಕು ಎಲ್ಲ ತುಂಬ ಜಾಸ್ತಿ ಆಗಿಬಿಟ್ಟಿದೆ ವಾಮಿಟ್ ಮಾಡಿ ಮಾಡಿ. ಹಾಗಾಗಿ ಎಳನೀರು, ಸಾಫ್ಟ್ ಫುಡ್, ಆದಷ್ಟು ಸಾಫ್ಟ್ ಫುಡ್ಡನ್ನು ತೊಗೊಳೋದಕ್ಕೆ ಟ್ರೈ ಮಾಡಿ. ಎಳನೀರನ್ನ ಜಾಸ್ತಿ ತೊಗೊಳ್ಳಿ. ಮತ್ತು ತರಕಾರಿಗಳು ಆದಷ್ಟು
ಫ್ರೆಶ್ ಆಗಿರುವಂಥ ತರಕಾರಿಗಳು, ಸೊಪ್ಪುಗಳನ್ನ ಜಾಸ್ತಿ ತೊಗೊಳ್ಳಿ. ಅದರಿಂದನೂ ಕೂಡ ನಮ್ಮ ಡೈಜೆಷನ್ ಸಿಸ್ಟಮ್ ಸರಿ ಹೋಗುತ್ತೆ. ನಿಧಾನ ಒಂದೇ ಸಲ ಸರಿ ಹೋಗಲ್ಲ, ಒಂದೇ ಸಲ ನಾವು ಸರಿ ಹೋಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ. ಯಾಕಂತ ಹೇಳಿದ್ರೆ ನಾವು ಏನು ಅನ್ಕೊತೀವೋ ಅದು ಆಗೋದೇ ಇಲ್ಲ, ಎಕ್ಸ್ಪೆಕ್ಟ್ ಮಾಡೋಕ್ಕೂ ಆಗಲ್ಲ, ನೀವು ಮಾಡಲೂಬಾರ್ದು. ಅದು 1 ಬೈ 1 ಸರಿ ಹೋಗಬೇಕು. ಇವಾಗ ನೀವು ಏನೋ ಒಂದು ಮಾಡ್ಕೊಳ್ಳೋಕೆ ಹೋಗಿ ಇನ್ನೊಂದು ಹಾಕೋದಕ್ಕಿಂತ ನಿಧಾನಕ್ಕೆ ನೀವು ಆದಷ್ಟು ಸಾಫ್ಟ್ ಫುಡ್ಡನ್ನು ತೊಗೊಂಡು ಈ ರೀತಿ ಎಳನೀರು, ತರಕಾರಿ ಇದನ್ನು ತೊಗೊಳ್ಳೋದ್ರಿಂದ ಬೇಗ ನಿಮ್ಮ ಡೈಜೆಷನ್ ಸಿಸ್ಟಮ್ ಸರಿಯಾಗುತ್ತೆ. ಜೊತೆಗೆ ನೀವು ಊಟದಲ್ಲಿ ತುಪ್ಪನ ಜಾಸ್ತಿ ಯೂಸ್ ಮಾಡೋದ್ರಿಂದಲೂ ಕೂಡ ನಿಮಗೆ ನಿಮ್ಮ ಡೈಜೆಷನ್ ಸಿಸ್ಟಮ್ ಸರಿ ಹೋಗುತ್ತೆ. ಹಾಗೆ ನೀವು ಊಟ ಮಾಡುವಾಗ್ಲೂ ಅಷ್ಟೇ, ನೀವೀಗ ನಿಮ್ಮ ಹೊಟ್ಟೆಯಲ್ಲಿ ಇನ್ನೊಂದು ಮಗು ಇದೆ ಅದಕ್ಕೋಸ್ಕರ ಜಾಸ್ತಿ ತಿನ್ನಬೇಕು, ನನಗೋಸ್ಕರ ಅಲ್ದಿದ್ರು ಅಂತ ಹೇಳಿ ಒಂದೇ ಸಲ ಎಲ್ಲನೂ ತಿನ್ನೋದಕ್ಕೆ ಹೋಗಬೇಡಿ. ಆ ರೀತಿ ಮಾಡಬಾರ್ದು, ಅದು ತುಂಬ ತಪ್ಪು. ಯಾಕಂತ ಹೇಳಿದ್ರೆ ನಮ್ಗೆ ಆಲ್ರೆಡಿ ಸಮಸ್ಯೆಗಳಿದೆ. ನಾವು ಚೆನ್ನಾಗಿದ್ದರೆ ಮಾತ್ರ ನಮ್ಮ ಮಗು ಚೆನ್ನಾಗಿ ಇರೋದಕ್ಕೆ ಸಾಧ್ಯ. ಹಾಗಾಗಿ ಸ್ವಲ್ಪನೇ ತಿನ್ನಿ. ನಿಮಗೆ ಹೊಟ್ಟೆ ಹಸಿದಾಗ, ಇವಾಗ ನಿಮಗೆ ಊಟ ತಿನ್ನೋಕ್ಕಾಗಿಲ್ಲ ಅಂತ ಹೇಳಿದಾಗ ಫ್ರೂಟ್ಸ್ನ ತೊಗೊಳ್ಳಿ. ಫ್ರೂಟ್ಸು, ಡ್ರೈ ಫ್ರೂಟ್ಸು, ಡೇಟ್ಸ್ ಆ ಥರದ್ದೆಲ್ಲ ನಿಧಾನಕ್ಕೆ 1 ಅವರಿಗೆ 2 ಅವರ್ಸಿಗೆ ತೊಗೊಳ್ಳಿ. ಒಂದೇ ಸಲ ಎಲ್ಲ ತಿನ್ನೋದಕ್ಕೆ ಹೋಗ್ಬಿಡಿ. ಈಗ ನೀವು ಯಾವುದೋ ಒಂದು ಫಂಕ್ಷನ್ಗೆ ಹೋಗಿರ್ತೀರ, ಇದು ನನ್ನ ಎಕ್ಸ್ಪೀರಿಯೆನ್ಸು. ನಾನು ಲಾಸ್ಟ್ ಮಂತ್ ಒಂದು ಮದುವೆ ಅಟೆಂಡ್ ಮಾಡಿದ್ದೆ. ಸೊ ಮದುವೆಗೆ ಹೋದಾಗ ಗೊತ್ತಲ್ವ, ಅಲ್ಲೆಲ್ಲ ಊಟ ಇರುತ್ತೆ. ನೋಡಿದ ತಕ್ಷಣ ತುಂಬ ದಿನ ಆಗಿತ್ತು ಆ ಥರದ್ದೆಲ್ಲ ತಿಂದು ಅಂತೇಳಿ ಒಂದೇ ಸಲ ತಿಂದ್ಬಿಟ್ಟೆ. ಅದು ತುಂಬಾ ಹೆಲ್ತ್ ಇಶ್ಯೂಸ್ ಆಗೋಯಿತು. ಆ ಥರ ಯಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ತುಂಬಾ ಪ್ರಾಬ್ಲಮ್ ಆಗುತ್ತೆ. ಒಂದೇ ಸಲ ಎಲ್ಲ ತಿಂದುಬಿಡ್ಬೇಕು, ನೋಡಿದ ತಕ್ಷಣ ಆಸೆ ಆಗ್ತಿದೆ ಅಂತ ತಿಂದುಬಿಡ್ಬೇಕು ಅಂತ ಮಾಡೋದಕ್ಕೆ ಹೋಗ್ಬೇಡಿ. ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದು. ಊಟನ ಸ್ವಲ್ಪ ತೊಗೊಂಡು ನಿಧಾನಕ್ಕೆ ತಿನ್ನೋದಕ್ಕೆ ಟ್ರೈ ಮಾಡಿ. ಆದಷ್ಟು ತರಕಾರಿ, ಫ್ರೂಟ್ಸ್ನ ತಿನ್ನೋದಕ್ಕೆ ಟ್ರೈ ಮಾಡಿ. ಆದಷ್ಟು ನೀವು ಸಾಫ್ಟ್ ಫುಡ್ಡನ್ನು ತೊಗೋಬೇಕು. ಆ್ಯಂಡ್ ಇವಾಗ ನಾನು ಹೋಮ್ ರೆಮಿಡಿ ಏನು ಅಂತ ಹೇಳ್ಕೊಡ್ತೀನಿ. ತುಂಬಾ ಅದರಿಂದ ಹೆಲ್ಪ್ ಆಗುತ್ತೆ. ನಮಗೆ ಡಾಕ್ಟರ್ ಕೂಡ ಸಜೆಷನ್ ಮಾಡಿರ್ತಾರೆ. ಬಟ್ ಆ ಮೆಡಿಸನ್ನ ತೊಗೊಳ್ಳುವಾಗ ನನಗಂತೂ ತುಂಬ ಕಷ್ಟ ಅನ್ನಿಸ್ತಿತ್ತು. ಅದು ಸ್ಮೆಲ್ಲೆಲ್ಲ ಇಷ್ಟನೇ ಆಗ್ತಿರ್ಲಿಲ್ಲ. ಹಾಗಾಗಿ ನಾನು ಅಮ್ಮ ಹೇಳಿದಂತಹ ಒಂದು ರೆಮಿಡಿನ ಫಾಲೋ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ಇದನ್ನು ಟ್ರೈ ಮಾಡಿ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ನಾನಿವಾಗ ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಆಯಿತಾ? ಏನಿಲ್ಲ, ಚಿಕ್ಕ ರೆಮಿಡಿ ಅಷ್ಟೇ ಇದು. 1 ಲೋಟ ನೀರು ತೊಗೊಂಡಿದ್ದೀನಿ, ಅದನ್ನು ಬಿಸಿ ಮಾಡ್ಕೊಬೇಕು. ಆ್ಯಂಡ್ ಇನ್ನೊಂದು ನೀವು ತಿಳ್ಕೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಖಾಲಿ ಹೊಟ್ಟೆಗೆ ಉಗುರು ಬೆಚ್ಚಗಿರೋ ನೀರನ್ನು ಎದ್ದ ತಕ್ಷಣ, ಅಂದರೆ ನೀವು 9 ಗಂಟೆಗೆ ಎದ್ಬಿಟ್ಟು ಕುಡಿಯೋದಲ್ಲ. ಬೆಳಿಗ್ಗೆ ಒಂದು 5:30, 6 ಗಂಟೆಗೆಲ್ಲ ಹೇಳ್ತೀವಲ್ವ. ಕೆಲವರು ಲೇಟಾಗಿ ಹೇಳ್ತಾರೆ, ಕೆಲವರು ಬೇಗ ಹೇಳ್ತಾರೆ. ಆದಷ್ಟು ಬೇಗ ಹೇಳೋದಕ್ಕೆ ಟ್ರೈ ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಏನಪ್ಪ ಅಂತ ಹೇಳಿದ್ರೆ, ಬೆಳಿಗ್ಗೆ ಎದ್ದ ತಕ್ಷಣವೇ 1 ಲೋಟ ಉಗುರು ಬೆಚ್ಚಗಿರೋ ನೀರನ್ನು ಸಿಪ್ ಬೈ ಸಿಪ್ ಕುಡಿತಾ ಬರಬೇಕು. ಆ ರೀತಿ ಕುಡಿಯೋದ್ರಿಂದ ಸ್ವಲ್ಪ ನಮಗೆ ಮೋಷನ್ ಪ್ರಾಬ್ಲಮ್ ಸರಿ ಹೋಗುತ್ತೆ. ಅದನ್ನು ನಾವು ಡೈಲಿ ಫಾಲೋ ಮಾಡಬೇಕು. ನಾವು ಪ್ರೆಗ್ನೆಂಟ್ ಅಲ್ಲದಿದ್ರೂ ಕೂಡ, ನಮಗೆ ನಾರ್ಮಲ್ ಆಗಿರೋರು ಕೂಡ ಅದನ್ನು ಫಾಲೋ ಮಾಡಿ, ತುಂಬಾ ಒಳ್ಳೆಯದು. ಇವಾಗ ಇಲ್ಲಿ ನಾನು 1 ಲೋಟ ನೀರನ್ನು ತೊಗೊಂಡಿದ್ದೀನಿ. ಇದನ್ನು ಕಾಯಿಸ್ಕೊಬೇಕು. ಜಸ್ಟ್ ಅದು ಬೆಚ್ಚಗಾಗಿದ್ದರೆ ಸಾಕು. ಉಗುರು ಬೆಚ್ಚಗೆ ಅಂತ ಹೇಳ್ತೀವಲ್ಲ, ಆ ರೀತಿ ಬೆಚ್ಚಗಿದ್ರೆ ಸಾಕು. ಬಿಸಿ ಮಾಡ್ಕೊಬಾರ್ದು ಜಾಸ್ತಿ. ತುಪ್ಪ ಕರಗೋಷ್ಟು ನಾವು ಬಿಸಿ ಮಾಡ್ಕೊಬೇಕಷ್ಟೆ. ಸೊ ಇವಾಗ ನೋಡಿ ಕಾದಿದೆ, ಸಾಕು. ನೀವು ಒಂದ್ಸಲ ಮುಟ್ಟು ನೋಡಿದ್ರೆ ಗೊತ್ತಾಗುತ್ತೆ, ಉಗುರು ಬೆಚ್ಚಗಿದ್ರೆ ಸಾಕು ಅದು. ಇವಾಗ ಇದು ಆಗಿದೆ ಉಗುರು ಬೆಚ್ಚಗೆ. ಇವಾಗ ಇದನ್ನು ನಾನಿವಾಗ 1 ಲೋಟ ಉಗುರು ಬೆಚ್ಚಗಿರೋ ನೀರಿಗೆ ನಾನು 2ರಿಂದ 3 ಟೀ ಸ್ಪೂನಷ್ಟು, ಅಂದರೆ ನಾನು ಚಿಕ್ಕ ಸ್ಪೂನನ್ನು ತೊಗೊಂಡಿದ್ದೀನಿ, ಅದಕ್ಕೆ ನಾನಿಲ್ಲಿ ಒಂದು 2ರಿಂದ 3 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನೀವು ದೊಡ್ಡ ಸ್ಪೂನ್ ತೊಗೊಂಡಾಗ 2 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದು ನೀಟಾಗಿ ಕರಗೋ ಥರ ಮಿಕ್ಸ್ ಮಾಡ್ಕೊಬೇಕು. ಉಗುರು ಬೆಚ್ಚಗಿರೋ ನೀರನ್ನೇ ತೊಗೊಳ್ಳಿ, ಜಾಸ್ತಿ ಬಿಸಿನೂ ಬೇಡ, ಜಾಸ್ತಿ ತಣ್ಣಗಿರೋದು ಬೇಡ. ತುಪ್ಪ ಕರಗೋ ತನಕ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ನಿಮಗೆ ಹೋಗೋ ತನಕ, ಅಂದರೆ ಅದನ್ನು ಕುಡಿದು ನಿಮಗೆ ಕಾನ್ಸ್ಟಿಪ್ಯೂಷನ್ ಕಡಿಮೆ ಆಗೋ ತನಕ ನೀವು ಡೈಲಿ ಇದನ್ನು ಯಾವ ಟೈಮಲ್ಲಾದರೂ ಸರಿ ನೀವು ಇದನ್ನು ತೊಗೋಬೋದು. ಇದನ್ನು ತೊಗೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಮಲಬದ್ಧತೆ ಸಮಸ್ಯೆ ನಿವಾರಣೆ ಆಗುತ್ತೆ. ನಿಮ್ಮ ಮೋಷನ್ ಟೈಟಾಗಿದ್ದರೆ, ಅಂದರೆ ನಿಮಗೆ ಬಾತ್ರೂಮ್ಗೆ ಹೋಗೋಕ್ಕಾಗ್ತಿಲ್ಲ ಅಂತ ಹೇಳಿದಾಗ ಖಂಡಿತವಾಗ್ಲೂ ನೀವು ಇದನ್ನು ತೊಗೋಬೋದು.
ಇದು ಖಂಡಿತವಾಗ್ಲೂ ಕ್ಯೂರ್ ಆಗುತ್ತೆ. ನೋಡ್ತಾ ಇರ್ಬೋದು ನೀವು ಇದನ್ನು. ಹಾಗೆ ನೀವು ಇದನ್ನು ಕುಡಿಯುವಾಗ ತುಪ್ಪ ಮೇಲೆ ಬರುತ್ತೆ, ಆವಾಗವಾಗ ಸ್ಪೂನಿಂದ ಮಿಕ್ಸ್ ಮಾಡ್ಕೊಳ್ತಾ ಕುಡೀರಿ. ಯಾಕಂತ ಹೇಳಿದ್ರೆ ಅದು ಮೇಲೆ ಬಂದಾಗ ಒಂದೇ ಸಲ ಬಾಯೊಳಗಡೆ ಹೋಗ್ಬಿಡುತ್ತೆ. ಹಾಗಾಗಬಾರ್ದು. ಪ್ರತಿ ಸಿಪ್ಪಲ್ಲೂ ನಾವು ಕುಡಿಯುವಾಗ ತುಪ್ಪ ನಮಗೆ ಫ್ಲೇವರ್ ಸಿಗಬೇಕು. ಹಾಗಾಗಿ ಫಸ್ಟ್ ಟೈಮ್ ಕುಡಿಯೋರಿಗೆ ಇದು ಸ್ವಲ್ಪ ಇಷ್ಟ ಆಗದೆ ಇರ್ಬೋದು, ಬಟ್ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಕುಡೀರಿ. ಅಷ್ಟೊಂದೇನು ಕಷ್ಟ ಅಂತ ಅನಿಸಲ್ಲ, ಚೆನ್ನಾಗಿರುತ್ತೆ. ತುಪ್ಪದ ಫ್ಲೇವರ್ ಇಷ್ಟಪಡೋರಿಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಸಿಪ್ ಬೈ ಸಿಪ್ ಈ ಥರ ಕುಡಿತಾ ಹೋಗಿ. ನಿಮ್ಮ ಕಾನ್ಸ್ಟಿಪ್ಯೂಷನ್ ಸಮಸ್ಯೆ ವಾಸಿ ಆಗೋ ತನಕನೂ ಡೈಲಿ ನೀವು ಇದನ್ನು ತೊಗೋಬೋದು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಪ್ರೆಗ್ನೆಂಟ್ ಅಲ್ದಿರ ಡೆಲಿವರಿ ಆಗಿರೋರು ಕೂಡ ಇದನ್ನು ಆಫ್ಟರ್ ಡೆಲಿವರಿ ಆದಮೇಲೂ ಕೂಡ ನೀವು ಇದನ್ನು ಫಾಲೋ ಮಾಡ್ಬೋದು. ಯಾಕಂದರೆ ಆವಾಗಲೂ ಸ್ವಲ್ಪ ಈ ರೀತಿ ಸಮಸ್ಯೆ ಆಗುತ್ತೆ, ಆವಾಗಲೂ ಕೂಡ ನೀವು ಇದನ್ನು ಫಾಲೋ ಮಾಡ್ಬೋದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹಾಗೆ ಯಾರೆಲ್ಲ ನನ್ನ ವಿಡಿಯೋ ನೋಡಿದ್ರಿ, ಥ್ಯಾಂಕ್ ಯು ಸೋ ಮಚ್. ನನ್ನ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರ ಜೊತೆನೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ. ನೀವು ಕೂಡ ಟ್ರೈ ಮಾಡಿ ಈ ಒಂದು ಹೋಮ್ ರೆಮಿಡಿನ. ನಿಮಗೆ ವರ್ಕ್ ಆಯ್ತಾ ಇಲ್ವಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.